ಎಲ್ಲರಿಗೂ ನಮಸ್ಕಾರ. ರುದ್ರಗರುಡ ಪುರಾಣ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ಯಾಕಂದ್ರೆ ಒಂದು ಕಂಟೆಂಟ್ ನ ಕಮರ್ಷಿಯಲಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನು ಒಂದು ಕಂಟೆಂಟ್ ಏನ್ ನೋಡ್ತಾ ಇದ್ದೀರಾ ಅದ್ರ ಜೊತೆಗೆ ಒಂದು ಆಕ್ಷನ್ ಆಗ್ಬೋದು, ಲವ್ ಆಗ್ಬೋದು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಡೈರೆಕ್ಟರು. ಸೊ ಅದ್ರ ತಕ್ಕಾಗಿ ಪ್ರೊಡಕ್ಷನ್ ಕಡೆಯಿಂದ ಲೋಹಿತ್ ಸರ್ ತುಂಬಾ ಸಪೋರ್ಟಿವ್ ಆಗಿ ತುಂಬಾನೇ ಚೆನ್ನಾಗಿ ಪ್ರೊಡಕ್ಷನ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ರಿಷಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ಯಾಕಂದ್ರೆ ಆಕ್ಚುಲಿ ನಿಮ್ ಪರ್ಫಾರ್ಮೆನ್ಸ್ ನಂಗೆ ತುಂಬಾ ಇಷ್ಟ. ಸೊ ಇದರಲ್ಲಿ ಕಂಟೆಂಟ್ ಜೊತೆಗೆ ಒಂದು ಕಮರ್ಷಿಯಲಿ ಒಂದು ತೋರಿಸಿರೋದು ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸೊ ಅದು ತುಂಬಾ ಇಷ್ಟ ಆಯ್ತು. ಪ್ರಿಯಾಂಕ್ ಅವರು ಕೂಡ. ಸೊ ಓವರ್ ಆಲ್ ಗರುಡ ಪುರಾಣ ಟೀಮ್ ಏನಿದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಟೀಮ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್, ಎಡಿಟರ್ ಎಲ್ಲ ಓವರ್ ಆಲ್ ಟೀಮ್ ಏನಿದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ ಡಿಪಾರ್ಟ್ಮೆಂಟ್ ಮತ್ತೆ ಕಲರಿಸ್ಟ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಂದು ಟೀಮ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ. ತುಂಬಾ ಚೆನ್ನಾಗಿದೆ ನಮ್ಮ ಪ್ರಕಾರ. ನೋಡೋಣ ಆಡಿಯನ್ಸ್ 24th ನೋಡ್ಮೇಲೆ ಏನ್ ಹೇಳ್ತಾರೆ ಅಂತ. ಈ ಸಿನಿಮಾದಲ್ಲಿ ಒಂದು ಮಿಸ್ಟ್ರಿನ, ಕೇಸ್ನ ಸಾಲ್ವ್ ಮಾಡೋದಿದೆ. ಇಲ್ಲೊಂದು ಮಿಸ್ಟ್ರಿನ ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ. ನಮ್ಮ DOP ಸಾಹೇಬರು ಕ್ಯಾಮ್ರಾದಲ್ಲಿ ಸಿನಿಮಾನ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಆದ್ರೆ ಇಲ್ಲಿ ಮೈಕ್ ಕೊಟ್ರೆ ಮಾತ್ರ ಅವ್ರಿಗೆ ಸಪೋರ್ಟಿಗೆ ಹಿಂಗ್ ಹಿಡ್ಕೊಂತಾ ಇದ್ದಾರೆ, ಕೈ ನಡುಗ್ತಾ ಇದೆ ಅಂತ. ಇಲ್ಲೊಂದ್ ಕೈ, ಇಲ್ಲೊಂದ್ ಕೈ. ನಾನು ಯಾವಾಗ್ಲೂ ಒಬ್ಸರ್ವ್ ಮಾಡಿರೋದು, ನಮ್ಮ ಸಿನಿಮಾಟೋಗ್ರಫರ್ಸ್ ಯಾವಾಗ್ಲೂ ಹಾಗೆ ಕ್ಯಾಮ್ರಾ ಕೈ ಚಳಕ ಸಖತ್ ಆಗಿರುತ್ತೆ. ಕೆಲಸ ಮಾತಾಡ್ಬೇಕು, ನಾವು ಮಾತು ಕಮ್ಮಿ ಅನ್ನೋ ತರನೇ. ನೀವು ಅದೇ ಸಾಲಿಗೆ ಸೇರ್ತೀರಾ ಸರ್. ಬಟ್ ಥ್ಯಾಂಕ್ ಯು ವೆರಿ ಮಚ್. ಶುಭವಾಗ್ಲಿ ರುದ್ರಗರುಡ ಪುರಾಣಕ್ಕೆ. ರಘು ಸರ್, ನಿಮ್ಮ ಸಂಭಾಷಣೆ ಇದೆ, ಡೈಲಾಗ್ಸ್ ಇದೆ ಅಂದ್ರೆ ಅದಕ್ಕೆ ಒಂದು ವಿಶೇಷವಾದ ತೂಕ ಬರುತ್ತೆ. ಆ ಭಾಷೆಯಲ್ಲಿರುವಂತಹ ಸ್ವಚ್ಛತೆ, ಅದರಲ್ಲಿರುವಂತಹ ಒಂದು ಮಜಾ ನಿಜಕ್ಕೂ ಪ್ರೇಕ್ಷಕರಿಗೆ ಬಹಳನೇ ಇಷ್ಟ. ಈ ಸಿನಿಮಾದಲ್ಲಿ ಡೈಲಾಗ್ಸ್ ಯಾವ ರೀತಿ ಇದೆ, ಆ ಜರ್ನಿ, ಆ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್? ಎಲ್ರಿಗೂ ನಮಸ್ಕಾರ. ಅದೇ ಟ್ರೈಲರ್ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟೆಲ್ಲ ವಿಚಾರಗಳಿದೆ. ಅಂದ್ರೆ ಒಂದು ವಿಚಾರದ ಮೇಲೆ ಇಲ್ಲ ಸಿನಿಮಾ ಇದು. ಫಸ್ಟ್ ಟೈಮ್ ನಾನು ನಂದಿ ಸರ್ ಜೊತೆ ಮತ್ತೆ ರಿಷಿ ಸರ್ ಜೊತೆ ಎಲ್ಲ ಕೆಲಸ ಮಾಡ್ತಿರೋದು. ರಿಷಿ ಸರ್ ಕಾಮಿಡಿ ಟೈಮಿಂಗು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆಪರೇಷನ್ ಅಲ್ಮೇಲೆ ನಮ್ಮ ಸಿನಿಮಾಗಳೆಲ್ಲ ನೋಡಿರೋದಾಗ, ಹಂಗೆ ಕವಲುದಾರಿ ನೋಡಿದಾಗ ಅವರು ಟಫ್ ಕಾಫ್ ಆಗಿ ಕೂಡ ಗೊತ್ತು. ಸೊ ಅದೆರಡೂ ಕೂಡ ಇಲ್ಲಿದೆ. ನನಗೆ ಪರ್ಸನಲಿ ಇದ್ರ ಕಾಮಿಡಿ ಸೀನ್ಸ್ ಎಲ್ಲ ತುಂಬಾ ಇಷ್ಟ. ಬಟ್ ಟ್ರೈಲರ್ ಅಲ್ಲಿ ಅಷ್ಟೊಂದಿಲ್ಲ. ತುಂಬಾ ಚೆನ್ನಾಗಿದೆ. ಟೋಟಲ್ ಎಪಿಸೋಡ್ ಚೆನ್ನಾಗಿದೆ. ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೇನೆ ಒಂದು ಸಸ್ಪೆನ್ಸ್ ಸಿನಿಮಾ ಇದು. ಬರೀ ಸಸ್ಪೆನ್ಸ್ ಅಲ್ಲ, ಒಂದಷ್ಟು ಎಂಟರ್ಟೈನ್ಮೆಂಟು ಮತ್ತೆ ಒಂದು ಮಿಸ್ಟ್ರಿ ಎಲ್ಲವೂ ಇದೆ. ಟ್ರೈಲರ್ಲಿ ಒಂದಷ್ಟು ಲೇಯರ್ಸ್ ಇದೆ. ಅದ್ರ ಸಿನಿಮಾದಲ್ಲಿ ಇನ್ನೂ ಒಂದಷ್ಟು ಲೇಯರ್ಸ್ ನಲ್ಲಿ ಕತೆ ಬಿಚ್ಕೊಳ್ತಾ ಹೋಗುತ್ತೆ. ಒಂದು ನನ್ನ ಕಡೆಯಿಂದ ಏನಂತಂದ್ರೆ, ನಾನು ರಶ್ ನೋಡಿದಾಗ ಮೊದಲನೆಯಿಂದ ಕೊನೆಯವರೆಗೂ ಪ್ರೇಕ್ಷಕರನ್ನ ಹಿಡಿದಿಡುವಂತ ಎಲ್ಲ ಅಂಶಗಳು ಈ ಸಿನಿಮಾದಲ್ಲಿ ಇದೆ.